ನಾನು ಇವತ್ತು ಬೆಳಗ್ಗೆ ಎದ್ದು ಎಲ್ಲಿಗೆ ಹೊಂಟಾನಪ್ಪ ಅಂತಂದ್ರೆ ಶ್ರೀ ಕ್ಷೇತ್ರ ಕುರುವತ್ತಿ ಜಾತ್ರೆಗೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಅಮಾವಾಸ್ಯೆ ಕಾರಣಕ್ಕೆ ಬೆಳಗ್ಗೆ ಎದ್ದು ಜಳಕ ಮಾಡಿ ಗಾಡಿ ಪೂಜೆ ಮಾಡಕ್ಕೆ ಹೊಂಟಿದ್ದೆ. ನಿನ್ನೆ ಸಾಯಂಕಾಲ ಗಾಡಿ ತೊಳೆದಲ್ಲೇ ಬಂಕ್ನ ನಿಲ್ಲಿಸಿ ಬಂದಿದ್ದೆ. ಹಣ್ಣು ಕಾಯಿ ಹೂವು ಎಲ್ಲ ತಗೊಂಡು ಹೊಂಟಾನಿ ಗಾಡಿ ಪೂಜೆ ಮಾಡಕ್ಕೆ ಬಂಕಿನ ಕಡೆಗೆ. ಬರ್ರಿ, ಸೀದಾ ಗಾಡಿ ಹತ್ರ ಬಂದು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಬೇಗ ಪೂಜೆ ಮಾಡಿ ಹೋಗ್ಬೇಕು. ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ಮನೆ ದೇವರು ಕುರುವತ್ತಿ ಬಸವಣ್ಣನ ಜಾತ್ರೆ, ಹಂಗಾಗಿ ಇವತ್ತಿಗೆ ಗಂಧ ಹಚ್ಚಕತ್ತಾನೆ. ನೋಡ್ಬೋದು ಇಲ್ಲೇ ಇವತ್ತಿಗೆ ಗಂಧ ಕುಂಕುಮ ಎಲ್ಲ ಹಚ್ಚೋದಾತು. ಮಾಲಿ ಕಟ್ಟಾಕತ್ತಾನೆ. 2 ಗಾಡಿಗೆ ನಮ್ಮ ರಾಣಿ ಮತ್ತು ಸಲಗ 2 ಮಾಲಿ ಕಟ್ಟಿ ಕಾಯಿ ಹೊಡೆದು ಹಣ್ಣು ಹಿಡಿದು ಉದಿನ ಕಡ್ಡಿ ಬೆಳಗ್ಗೆ ಪೂಜೆ ಕಂಪ್ಲೀಟ್ ಮಾಡಿದೆ. ಪೂಜೆ ಮುಗಿಸಿ ನಿಂಬೆಹಣ್ಣು ತುಳಸಿ ಗಾಡಿ ಸೈಡಿಗೆ ಹಚ್ಚಿದೆ. ಬರ್ರಿ, ಇಲ್ಲಿಂದ ಸೀದಾ ಮನೆಗೆ ಹೋಗಿ ರೆಡಿಯಾಗಿ ಕುರುವತ್ತಿ ಕಡೆಗೆ ಹೋಗೋಣ. ನಾವು ಬಡ ರೆಡಿಯಾಗಿ ನಮ್ಮ ರಾಣಿ ತಗೊಂಡು ಬರ್ರ ಅಂತ ಹೊಂಟ್ಬಿಟ್ಟು ನಾನು ಅಲ್ಲಿಂದ ಸೀದಾ ದೇವ್ರ ಗುಡ್ಡ ಹೊನ್ನತ್ತಿ ದಾಟ್ಕೊಂಡು ಚಿಕ್ಕುರುವತ್ತಿಗೆ ಬಂದು ಇಲ್ಲಿ ಹೊಳೆ ಹತ್ರ ಗಾಡಿ ನಿಲ್ಲಿಸಿ ನಡ್ಕೊಂತ ಹೊಂಟಾನಿ. ಹೊಳೆ ದಾಟ್ಕೊಂಡು ಹೋಗ್ಬೇಕು. ಪ್ಯಾಂಟ್ ಮೇಲೆ ಏರಿಸ್ಕೊಂಡು ನಡ್ಕೊಂತ ಹೊಂಟಾನಿ. ಬರ್ರಿ, ಇದೆ ನೋಡ್ರಿ ಕುರುವತ್ತಿ ಹೊಳೆ, ತುಂಗಭದ್ರಾ ನದಿ. ಇದು ಜನ ಭಾಳ ಐತಿ, ನೀರು ಸ್ವಲ್ಪ ಅದಾವು. ವರ್ಷ ನೀರು ಕಮ್ಮಿ ಆಗತೈತಿ, ಯಾಕಂತ ಗೊತ್ತಾಗ್ತಲ್ಲ. ನೋಡ್ಬೋದು ನೀವು ಇಲ್ಲೇ ಭಾಳ ನೀರು ಇದ್ದದ್ದಲ್ಲ, ಮೊಣಕಾಲು ಮಠ ಅಷ್ಟೇ ಐತಿ ನೀರು. ಬರ್ರಿ, ಹರ ಮಹಾದೇವ ಅಂತ ನೆನ್ಕೊಂತ ಹೋಗಿ ಹೊಳೆ ದಾಟಿ ಈ ಕಡೆ ಬಂದು ಕೈಕಾಲು ಮುಖ ತುಕ್ಕೊಂಡು ಗುಡಿ ಕಡೆಗೆ ಹೊಂಟಾನಿ. ಬರ್ರಿ, ಹಣ್ಣು ಕಾಯಿ ಊರಾಗ ತಗೊಂಡಿದ್ದೆ. ಮಾಲಿ ತಗೊಂಡು ತೇರ್ ಹತ್ರ ಹೊಂಟಾನಿ. ತೇರ್ ಹತ್ರ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಕೈ ಮುಗಿದು ಹೋಗಂಬರ್ರಿ. ಇದೆ ನೋಡ್ರಿ ಕುರುವತ್ತಿ ತೇರು. ಎಲ್ಲ ರೆಡಿ ಮಾಡ್ಯಾರ, ಮಾಲಿಗಿಲಿ ಎಲ್ಲ ಹಾಕಿ ನೀವು ದರ್ಶನ ಮಾಡ್ಬೋದು. ಹಣ್ಣು ಕಾಯಿ ಮಾಡಿಸ್ಕೊಂಡು ನಾವು ತೇರಿಗೆ ಒಂದು 4 ಬಾಳೆಹಣ್ಣು ಹೋಗೋದು ಕೈ ಮುಗಿದು ಬರ್ರಿ ಪಟ ಗುಡಿ ಕಡೆ ಹೋಗೋಣ. ಗುಡಿ ಕಡೆ ಹೊಂಟಾನೆ. ಇದ ದ್ವಾರ ಬಾಗ್ಲ. ಇಲ್ಲಿಂದ ಒಳಗೆ ನಡ್ಕೊಂತ ಹೋಗ್ಬೇಕು. ರೆಸ್ಟ್ ನೋಡಿದ್ರೆ ಭಯಂಕರ ಐತಿ. ಬರ್ರಿ ಹೋಗೋಣ ಅದ್ರಾಗ. ಇಲ್ಲಿ ನೋಡ್ರಿ ಎಷ್ಟು ಗದ್ದಲ ಐತಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಆತಿದ್ರ ಸಿಕ್ಕಂದು ಫುಲ್ ಎಲ್ಲ ಜಾಮ್ ಆಗಿಬಿಟ್ಟೈತಿ. ಅಂತ ಇಂಥ ದರ್ಶನ ಆಯ್ತು. ಕೈ ಮುಕ್ಕೊಂಡು ಹೊರಗೆ ಬಂದೆ. ಗುಡಿಗಳು ಗೌರ್ಮೆಂಟಿಗೆ ಸೇರಿದ್ರೆ ಹಿಂಗೆ ನೋಡ್ರಿ, ಇಂಪ್ರೂವ್ಮೆಂಟ್ ಇರೋಲ್ಲ. ಇಲ್ಲಿ ಹೋಗೋರಿಗೆ ಬರೋರಿಗೆ ಯಾವುದೂ ಅನುಕೂಲತೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅದ್ರಾಗ ಕೈ ಮುಗಿದ್ವಿ. ಎಲ್ಲ ಬಸವಣ್ಣಂದ ಅಂತೇಳಿ ಆಶೀರ್ವಾದ ತಗೊಂಡು ಹೊಂಟಾನಿ. ಅಲ್ಲಿಂದ ಸೀದಾ ಗುಗ್ಗಳ ಸುಟ್ಕೊಳಕ್ಕೆ ಬಂದೆ. ಗುಗ್ಗಳ ಅಂತಂದ್ರೆ ಕೊಬ್ಬರಿ ಲೋಬಾನ ಅವನ್ನೆಲ್ಲ ಪಟ್ಟಣದಾಗ ಕಟ್ಟಿ ಕೊಡ್ತಾರಲ್ಲೇ ಹೊರಗೆ ತಗೊಂಬಂದು ಇಲ್ಲಿ ಸುಟ್ಕೊಂಡು ಅದೆಲ್ಲ ಸುಟ್ಟು ಆರಿಂದ ಅದು ಅಂಗಾರನ ತಗೊಂಡು ಊರಿಗೆ ಹೋಗ್ಬೇಕು. ಕುರುವತ್ತಿಗೆ ಬರೋರಿಗೆ ಗೊತ್ತಿರ್ತೈತಿ ಗುಗ್ಗಳ ಅಂದ್ರೆ ಏನು ಅಂತಂದು. ಇದು ಅಂಗಾರನ, ಇದನ್ನು ಸುಟ್ಕೊಂಡು ಮನೆಗೆ ಹೋಗ್ಬೇಕು. ನಮ್ಮ ಪದ್ಧತಿ ಇದೆ ಯಾವಾಗಲೇ. ಆತು, ಫೈನಲ್ಲಾಗಿ ಗುಗ್ಗಳ ರೆಡಿ ಆಯ್ತು. ಹಳೆ ಕಟ್ಕೊಂಡು ರೆಡಿ ಆಗಿ ಹೋಗಕ್ಕೆ. ಅಲ್ಲಿಂದ ಸೀದಾ ಹಂಗೆ ಜಾತ್ರೆಗೆ ಹೊಂಟಿದ್ದೆ. ಮುಂದಕ್ಕೆ ಬಂದು ಮನೆಗೆ ಬತ್ತಿ ತಗೊಂಡು ಹಂಗೆ ಹೋಗೋಣ ನೋಡೋಣ ಅಂತ ಜಾತ್ರೆಗೆ ಹೋದ್ವಿ. ಜಾತ್ರೆಗೆ ಅಡ್ಡಾಡಿದ್ವಿ. ನಾವು ತಗೋಣಂಥ ಸಾಮಾನು ಏನು ಇದ್ದಿದ್ದಿಲ್ಲ ಅಂದ್ಕೊಂಡು ಮತ್ತು ವಾಪಸ್ ಅಲ್ಲಿಂದ ಹೊಳೆ ಕಡೆಗೆ ಹೊಂಟೆ. ಅಲ್ಲಿಂದ ಸೀದಾ ಹೊಳೆ ಹತ್ರ ಬಂದೆ. ಬರ್ರಿ ಇವತ್ತು ಮತ್ತೆ ಆರಾಮ ಹೊಳೆ ದಾಟ್ಕೊಂಡು ಹೋಗೋಣ. ಬಸವಣ್ಣ ನೆನೆಸ್ಕೊಂತ ಹರ ಮಹಾದೇವ ಅಂದ್ಕೊಂತ ಹೋಗೋಣ. ಹೊಳೆ ಈ ಕಡೆ ಬಂದು ಮತ್ತೊಂದು ಕೈ ಮುಗಿದು ಮುಂದಕ್ಕೆ ಬಂದೆ. ಮುಂದಕ್ಕೆ ಬರೋಷ್ಟೊತ್ತಿಗೆ ನೋಡ್ತಾನೆ ನನ್ನ ಗಾಡಿ ಎಲ್ಲಿ ನಿಲ್ಸೇನಿಂದ ನನಗೆ ಗೊತ್ತಿಲ್ಲ, ಹುಡ್ಕಾಕತ್ಬಿಟ್ಟಿದ್ದೆ. ಮತ್ತು ಅಷ್ಟೊತ್ತಿಗೆ ನೆನಪಾತು. ಹಂಗೆ ಸ್ವಲ್ಪ ಮುಂದಕ್ಕೆ ಬಂದಿಂದ ಕಾಣ್ತೇವೆ ನಮ್ಮ ಗಾಡಿ. ನಮ್ಮ ರಾಣಿನ ಇಲ್ಲೇ ನಿಲ್ಸಿ ಹೋಗಿದ್ದೆ. ಬರ್ರಿ ಊರಿಗೆ ಹೋಗೋಣ ಪಟ್ಟು. ನಮ್ಮ ರಾಣಿ ಎತ್ಕೊಂಡು ಸೀದಾ ಊರ ಕಡೆಗೆ ಹೊಂಟೆ. ಇಲ್ಲಿಂದ ಸೀದಾ ಚಿಕ್ಕುರುವತ್ತಿ ಹೊನ್ನತ್ತಿ ದೇವ್ರಗುಡ್ಡ ನಮ್ಮೂರು. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.